ನಿಮ್ಮ ಹೆಂಡತಿಯನ್ನು ನಿಮ್ಮ ಮನೆಯಲ್ಲಿ ಮುದ್ದಿಸಿ ಪ್ರೀತಿಸಿ, ಏಕೆಂದರೆ ಹೊರಗಡೆ ಸಮಾಜದಲ್ಲಿ ಇನ್ನೂ ಕೆಲವರು ಮದುವೆಯಾಗದವರು ಇರುತ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಸಹ ನಿಮ್ಮ ಮನೆಯೊಳಗೆ ಮುದ್ದಿಸಿ. ಹೊರಗಿನ ಪ್ರಪಂಚದಲ್ಲಿ ಸಮಾಜದಲ್ಲಿ ಇನ್ನೂ ಕೆಲವರಿಗೆ ಸಂತಾನ ಭಾಗ್ಯ ಇರುವುದಿಲ್ಲ. ನಿಮ್ಮ ಮನೆಯ ಒಳಗಡೆ ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇರಲಿ. ನಾವು ಬೇರೆಯವರಿಗೆಲ್ಲರಿಗೂ ಏನು ಮಾಡ್ತೀವಿ, ಕಾಳಜಿ ಮಾಡ್ತೀವಿ, ಎಲ್ಲರನ್ನ ಗಮನ ಹರಿಸ್ತೀವಿ, ಎಲ್ಲರ ಆರೋಗ್ಯವನ್ನು ನಾವೇನು ಮಾಡ್ತೀವಿ, ಕಾಪಾಡ್ತೀವಿ. ಅವರನ್ನು ಸುರಕ್ಷಿತವಾಗಿ ಅವ್ರಿಗೆ ಏನು ತೊಂದರೆ ಆಗದೇ ಇರೋ ಥರ ನಾವು ಗಮನ ಹರಿಸ್ತೀವಿ ಅಲ್ವಾ. ಎಲ್ಲರ ಬಗ್ಗೆ ಕಾಳಜಿ ವಹಿಸ್ತೀವಿ. ಆದರೆ ನಮ್ಮ ಬಗ್ಗೆನೂ ನಾವೇನು ಮಾಡಬೇಕು, ಸ್ವಲ್ಪ ಕಾಳಜಿ ತಗೋಬೇಕು, ಗಮನ ಹರಿಸ್ಬೇಕು. ಹೌದಾ. ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ನಾವು ಏನು ಮಾಡಬೇಕು, ಪ್ರೀತಿಸ್ಕೋಬೇಕು. ನಮ್ಮನ್ನು ಸಹಿತ ನಾವು ಕಾಳಜಿ ವಹಿಸಬೇಕು. ಯಾರಿಗಾದರೂ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರಿಗಿಂತ ಹೆಚ್ಚು ನಾವೇನು ಮಾಡ್ತೀವಿ, ಟೆನ್ಷನ್ ತೊಗೊಳ್ತೀವಿ. ಅದೇ ನಮಗೇನಾದರೂ ಒಂಚೂರು ತಲೆನೋವು ಆದ್ರೆ, ಹಲ್ಲು ನೋವು, ಗಂಟ್ಲ ನೋವು, ಸುಮಾರಷ್ಟು ಏನೋ ಕಾಯಿಲೆಗಳಿದ್ರು ಎಷ್ಟೋ ತೀರಾ ತ್ರಾಸ ಆದಮೇಲೆ ಒಂದು ಟ್ಯಾಬ್ಲೆಟ್ ತೊಗೋತೀವಿ. ತೀರಾ ಹಾಸಿಗೆ ಹಿಡಿದ ಮೇಲೆ ನಾವೇನು ಮಾಡ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ. ಹೌದಾ. ಆದರೆ ಬೇರೆದವ್ರಿಗೆ ಇನ್ನೂ ಒಂಚೂರು ಕೆಮ್ಮು ಬಂದಿರಲ್ಲ, ಹಾಸಿ ಅಂತ ಅವ್ರು ಇನ್ನೂ ಸೀತಿರಂಗಿಲ್ಲ. ಆಲ್ರೆಡಿ ಅವ್ರಿಗೆ ನಾವು ಎಲ್ಲ ಕಷಾಯ ಮಾಡಿಕೊಡೋದು, ಜ್ಯೂಸ್ ಮಾಡಿಕೊಡೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋದು, 3 ಹೊತ್ತು ಅವ್ರಿಗೆ ಬಿಸಿದು ಮಾಡಿ ನೀಡೋದು, ಅವರ ಕಾಳಜಿ ತಗೊಳ್ಳೋದು ಎಲ್ಲವನ್ನು ಮಾಡ್ತೀವಿ. ಆದ್ರೆ ನಮ್ಮನ್ನು ನಾವೇನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ನಮ್ಮನ್ನೇ ನಾವು ತಿರಸ್ಕಾರ ಮಾಡ್ಕೋತೀವಿ. ಮುಖ್ಯವಾಗಿ ಮನೆಯೇ ಗೃಹಿಣಿ, ಗೃಹಲಕ್ಷ್ಮಿ. ಹೌದಾ. ಅವರು ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರಂದ್ರೆ ಮೊದಲು ಅವ್ರು ಏನಿರಬೇಕು, ಆರೋಗ್ಯವಾಗಿರಬೇಕು, ಖುಷಿಯಾಗಿರಬೇಕು, ನೆಮ್ಮದಿಯಿಂದ ಇರಬೇಕು. ಮನೆಯಲ್ಲಿ ಹೆಣ್ಮಗಳು ನಗುತ್ತಾ ಖುಷಿಯಿಂದ ಇದ್ಲು ಅಂತ ಹೇಳಿದ್ರೆ ಆ ಮನೆ ನಿಜವಾಗ್ಲೂ ಹಾಲು ಉಕ್ಕದಂಗೆ ಏನಾಗುತ್ತೆ, ಉಕ್ಕುತ್ತೆ. ಹಾಗಾಗಿ ಎಲ್ಲ ನನ್ನ ಆತ್ಮೀಯ ಸ್ತ್ರೀಯರೇ, ಮಹಿಳೆಯರೇ, ಗೃಹಿಣಿಯರೇ, ನಿಮ್ಮ ಆರೋಗ್ಯದ ಕಾಳಜಿಯನ್ನು ನೀವೇ ತೆಗೆದುಕೊಳ್ಳಿ. ಬೇರೆಯವರಿಂದ ಅದನ್ನು ನಾವು ಏನು ಮಾಡಬಾರ್ದು, ನಿರೀಕ್ಷೆ ಮಾಡಬಾರ್ದು. ಕೆಲವು ಹಂತದಲ್ಲಿರುತ್ತೆ. ಆಮೇಲೆ ಇಷ್ಟು ಹೇಳ್ತೇವಲ್ಲ ನಿಜವಾಗ್ಲೂ, ಆದರೂ ನಮ್ಮನ್ನು ನಾವೇನು ಮಾಡ್ತೀವಿ, ನಾವು ನಿರ್ಲಕ್ಷ್ಯ ಮಾಡಿಬಿಡ್ತೇವೆ. ಹಾಗೆ ಆಗೋದು ಬೇಡ. ಆದ್ದರಿಂದ ನೀವು ನಿಮ್ಮ ಮನೆಯೊಳಗೆ ನಿಮ್ಮನ್ನು ನೀವು ಕಾಳಜಿ ತಗೊಳ್ರಿ. ನಿಮ್ಮನ್ನು ನೋಡಿ ನೀವು ನಗರಿ, ನೀವು ಖುಷಿಯಿಂದ ಇರ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ಮನೆಯ ಹೊರಗಡೆ ಸಮಾಜದಲ್ಲಿ, ನಿಮ್ಮ ಅಕ್ಕಪಕ್ಕ, ನಿಮ್ಮ ಸುತ್ತಮುತ್ತಲು ನಿಮ್ಮನ್ನು ಕಂಡ್ರೆ ಆಗದವ್ರಿದ್ದಾರೆ, ನಿಮ್ಮನ್ನು ನೋಡಿ ಸಂಕಟ ಪಟ್ಕೊಳ್ಳೋರಿದ್ದಾರೆ, ನಿಮ್ಮನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳೋರಿದ್ದಾರೆ. ಹೌದಾ. ನಂದು ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟಾಪಿಕ್ಕು, ನಿಮ್ಮ ಹೆಂಡತಿಯನ್ನು ನೀವು ನಿಮ್ಮ ಮನೆಯಲ್ಲೇ ಮುದ್ದಿಸಿ ಪ್ರೀತಿಸಿ. ಹೊರಗಡೆ ಇನ್ನೂ ಮದುವೆ ಆಗದವರಿದ್ದಾರೆ ಅಂತಿತ್ತು ಒಂದನೇದು ವಿಷಯ. ಎರಡನೇದು, ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಮುದ್ದಿಸಿ. ಹೊರಗಡೆ ಸಮಾಜದಲ್ಲಿ ದೇವರು ಇನ್ನೂ ಕೆಲವರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟಿಲ್ಲ ಅಂತಿತ್ತು. ಮೂರನೇದು ವೆರಿ ಇಂಪಾರ್ಟೆಂಟ್, ಏನಂತ ಹೇಳಿದ್ರೆ ನಿಮ್ಮನ್ನು ನೀವು ನಿಮ್ಮ ಮನೆ ಒಳಗಡೆನ ಪ್ರೀತಿಸ್ಕೊಳ್ರಿ. ಹೌದಾ. ಯಾಕಂದರೆ ಮನೆಯ ಹೊರಗಡೆ ಸಮಾಜದಲ್ಲಿ ನಿಮ್ಮನ್ನು ನೋಡಿದ್ರೆ ದ್ವೇಷ ಮಾಡೋರು, ನಿಮ್ಮ ಬಗ್ಗೆ ಅಸೂಯೆ ಪಡೋರು, ಹೊಟ್ಟೆ ಕಿಚ್ಚು ಪಡೋರು ಇದ್ದಾರೆ. ಹಾಗಾಗಿ ಈ ಎಲ್ಲ ಸಾಲುಗಳು ನಾನು ಬರೆದಿದ್ದಲ್ಲ, ನಾನು ಎಲ್ಲೂ ಓದಿದ್ದು. ಆದರೆ 3ನೇ ಸಾಲು ಏನಿದೆಯಲ್ಲ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ರಿ ಅನ್ನೋದು, ಅದು ನನಗೆ ತುಂಬ ಮನಸ್ಸಿಗೆ ಏನಾಯಿತು, ತಾಗ್ತು. ಎಷ್ಟು ಸತ್ಯ ಅದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮನ್ನು ನೀವೇನು ಮಾಡಿ ಇಷ್ಟಪಡ್ರಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ರಿ. ನಿಮ್ಮ ಬಗ್ಗೆನೂ ಕಾಳಜಿ ಇರಲಿ. ಬೇರೆ ಎಲ್ಲರ ಕಾಳಜಿನ ನಾವು ತಗೋತೀವಿ, ಆದ್ರೆ ನಮ್ಮನ್ನು ನಾವೇನು ಮಾಡ್ತೀವಿ, ನಿರ್ಲಕ್ಷ್ಯ ಮಾಡ್ತೀವಿ. ಹಾಗಾಗಬಾರ್ದು. ಪ್ರತಿಯೊಬ್ಬರ ಕಾಳಜಿಯನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಮ್ಮ ಕಾಳಜಿನೂ ನಾವೇನು ಮಾಡಬೇಕು, ತೆಗೆದುಕೊಳ್ಬೇಕು. ನಿಜ ಅಲ್ವಾ. ಹೀಗೆ ನಾವು ಹೊರಗಿನ ಸಮಾಜದಲ್ಲಿ ನಾವೆಲ್ಲಾದರೂ ಹೊರಗಡೆ ಪಾರ್ಕಿಗೆ ಹೋದಾಗ ಅಥವಾ ಬಸ್ಸಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಸುಮಾರಷ್ಟು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಏನು ಮಾಡ್ತಾ ಇರ್ತಾರೆ, ಕೆಲವೊಂದು ಜೋಡಿಗಳು ತುಂಬ ನೋಡೋಕ್ಕಾಗೋದಿಲ್ಲ, ಆ ಥರ ಅವರು ವರ್ತನೆ ಮಾಡ್ತಾ ಇರ್ತಾರೆ. ಅವರಿಗಾಗಿ ಈ ಸಾಲು ಏನು ಅಂತ ಹೇಳಿದ್ರೆ, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಪ್ರೇಯಸಿ ಇರ್ಬೋದು, ಯಾರೇ ಇರ್ಬೋದು, ನಿಮ್ಮದು ಏನಿದ್ರೂ ಒಂದು ಪ್ರೀತಿ, ಅವ್ರ ಬಗ್ಗೆ ಕಾಳಜಿ, ಅದು ಮನೆ ಒಳಗಡೆನೇ ಇರಲಿ. ಹೌದಾ. ಅದು ಹೊರಗಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೇರೆಯವರಿಗೆ ಕಿರಿಕಿರಿ ಆಗೋ ಥರ, ಬೇರೆಯವರಿಗೆ ಮುಜುಗರ ಆಗೋ ಥರ, ನಿಮಗೇನು ಮುಜುಗರ ಆಗೋದಿಲ್ಲ, ಆದರೆ ನೋಡುವವರಿಗೆ ಅದೇನಾಗುತ್ತೆ, ತುಂಬ ಮುಜುಗರ ಆಗುತ್ತೆ. ಆ ಥರ ನಿಮ್ಮ ವರ್ತನೆ ಸಮಾಜದಲ್ಲಿ ಮನೆಯಿಂದ ಹೊರಗಡೆ ಬೇಡ.
ನೀವು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಪ್ರೇಯಸಿ ಅವ್ರನ್ನ ಮುದ್ದಿಸಬೇಕು ಅಂತ ಹೇಳಿದ್ರೆ ಮನೆಯ ಒಳಗಡೆಗೆ ಅದೇನಿರಲಿ ಸೀಮಿತವಾಗಿರಲಿ ಅಲ್ವಾ. ಯಾಕಂದರೆ ಹೊರಗಡೆ ಸಮಾಜದಲ್ಲಿ ಇನ್ನೂ ಎಷ್ಟೋ ಜನ ಮದುವೆ ಆಗದೇ ಇರೋರು ಇರ್ತಾರೆ, ಹಿರಿಯ ನಾಗರಿಕರಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಎಷ್ಟೋ ಜನ ಅಲ್ಲಿ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ನಿಮ್ಮದು 2 ಕಣ್ಣಾದ್ರೆ 1000 ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇರುತ್ತೆ. ಹಾಗಾಗಿ ಹೊರಗಡೆ ಸ್ವಲ್ಪ ಪ್ರಬುದ್ಧರಾಗಿ ವರ್ತನೆ ಇರಲಿ ಅನ್ನೋದೊಂದು ನನ್ನ ರಿಕ್ವೆಸ್ಟ್. ಇನ್ನು 2ನೇದ್ದು, ನಿಮ್ಮ ಮಕ್ಕಳನ್ನು ಏನು ಮಾಡಿ ನಿಮ್ಮ ಮನೆಯಲ್ಲಿನ ಮುದ್ದಿಸ್ರಿ. ಹೊರಗಡೆ ನಾವು ತೀರಾ ನಮ್ಮ ಮಕ್ಕಳ ಬಗ್ಗೆನೇ ಹೇಳ್ತಾ ಹೋದ್ವಿ, ನಮ್ಮ ಮಕ್ಕಳನ್ನು ಮುದ್ದಿಸಿದ್ವಿ, ಬರೀ ನಮ್ಮ ಮಕ್ಕಳ ಗುಣಗಾನವನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಸುತ್ತಮುತ್ತಲ ಯಾರು ಹೆಂಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಂಗಿಲ್ಲ. ಅಲ್ಲಿ ಎಷ್ಟೋ ಜನರಿಗಿನ್ನೂ ಸಂತಾನ ಭಾಗ್ಯ ಇಲ್ಲದೇ ಇರ್ಬೋದು, ಎಷ್ಟೋ ಜನರಿಗಿನ್ನೂ ಮಕ್ಕಳಾಗಿರೋದಿಲ್ಲ, ಅಥವಾ ಅವರ ಒಂದು ಮಾನಸಿಕ ಬೌದ್ಧಿಕ ಮಟ್ಟ ಕಡಿಮೆ ಇರ್ಬೋದು. ಅಂಥವ್ರಿದ್ರಿಗೆ ಬರೀ ನಮ್ಮ ಮಕ್ಕಳದ ನಾವು ಗುಣಗಾನ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅದು ಕೇಳುವವ್ರಿಗೆ ಏನಾಗುತ್ತಾ, ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ, ಸಹಜ ಅದು ಅಲ್ವಾ. ಹಾಗಾಗಿ ನಮ್ಮ ಮಕ್ಕಳನ್ನು ನಾವೇನು ಮಾಡಬೇಕು, ನಮ್ಮ ಮನೆಯೊಳಗನ ಮುದ್ದಿಸ್ಬೇಕು, ಹೊರಗಡೆ ಹೇಳ್ಕೋಬೇಕು. ನಮ್ಮ ಮಕ್ಕಳ ಸಾಧನೆ ಅಂತ ಹೇಳಿದ್ರೆ ನಮಗೆ ಇಷ್ಟನ, ಅದು ನಮಗೆ ಖುಷಿ, ಹೇಳ್ಕೋಬೇಕು. ಆದ್ರೆ ಅದು ಒಂದು ಲಿಮಿಟಲ್ಲಿರಲಿ ಅಂತ ಹೇಳಿದ್ರೆ. ಇನ್ನು 3ನೇ ಪಾಯಿಂಟು, ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು. ಹೌದಾ, ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು, ನಮ್ಮನ್ನು ನಾವು ಕಾಳಜಿ ಮಾಡ್ಕೋಬೇಕು. ಅದು ನಮ್ಮ ಮನೆ ಒಳಗಡೆ. ಯಾಕಂದ್ರೆ ನಮ್ಮ ಮನೆಯಿಂದ ಹೊರಗಡೆ ನಮ್ಮ ಸಮಾಜದಲ್ಲಿ ಕೆಲವರು ನಮ್ಮನ್ನು ಕಂಡ್ರೆ ಆಗೋಲ್ಲ, ನಮ್ಮನ್ನು ದ್ವೇಷ ಮಾಡ್ತಾರೆ. ಹಾಗಾಗಿ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ಅನ್ನೋ 3ನೇ ಸಾಲು ನನ್ನ ಮನಸ್ಸಿಗೆ ಏನಾಯಿತು ಇವತ್ತು ತುಂಬ ಇಷ್ಟ ಆಯಿತು. ನೀವು ಸಹಿತ ನಿಮ್ಮ ಕಾಳಜಿಯನ್ನು ತೆಗೆದುಕೊಳ್ಳ್ರಿ, ನಿಮ್ಮನ್ನು ನೀವು ಇಷ್ಟಪಡ್ರಿ, ನಿಮ್ಮನ್ನು ಪ್ರೀತಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.